ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ BGM ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ಏನಂದರೆ ಸೈಕಲಲ್ಲಿ ಶೃಂಗೇರಿ ಹೋಗ್ತಾ ಇದ್ದೀವಿ. ನಾನು ಸುಜಲ್ಲು ಮತ್ತು ಚೇತನ್ ಅಂತ ಮತ್ತು ರಮೇಶ್ ಅಂತ ಭದ್ರಾವತಿಯಿಂದ ಶೃಂಗೇರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಸೈಕಲ್ ತುಳ್ಕೊಂಡು ಮಿಲಿಟ್ರಿ ಕ್ಯಾಂಪಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಇನ್ನೂ 3 ಜನ ಸಿಗ್ತಾರೆ. ಮತ್ತು ಸಿಕ್ಕ ಮೇಲೆ ಸಿಗೋಣ. ಗಾಯ್ಸ್ 5 ಗಂಟೆ ಆಗಿದೆ. ಈಗ ಹೊರಟಿದ್ದೀನಿ. ಈಗ ಸುಜಲ್ ಅವ್ರ ಹತ್ರ ಹೋಗಬೇಕು ಮಿಲಿಟ್ರಿ ಕ್ಯಾಂಪಿಗೆ. ಇನ್ನೂ 1 ಕಿಲೋಮೀಟ್ರ್ ಇದೆ. ಆಗಲೇ 5 ಗಂಟೆ ಆಗಿಬಿಟ್ಟಿದೆ. ಕರೆಕ್ಟ್ 5 ಗಂಟೆಗೆ ಹೊರಡಬೇಕು ಅಂದ್ಕೊಂಡಿದ್ವಿ, ಆದರೆ ಲೇಟ್ ಆಗಿಬಿಡ್ತು. ಈಗ ನೆಕ್ಸ್ಟ್ ಅವ್ರ ಹತ್ರ ಹೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ. ನಾವು ಚೇತು ಮತ್ತು ರಮೇಶ್ ಅವರು ಹೋಗ್ತಾ ಇದ್ದೀವಿ. ರಮೇಶ್ ಅವರು ಇಲ್ಲೇ ಇದ್ದಾರೆ. ಇವಾಗ ಪೇಪಟನ್ ಹತ್ರ ಇದ್ದೀವಿ, ಹೋಗ್ತಾ ಇದ್ದೀವಿ. ಗಗನ್ ಅವರಲ್ಲಿ ಮಿಲ್ಟ್ರಿ ಕ್ಯಾಂಪಲ್ಲಿ ಜಾಯ್ನ್ ಆಗ್ತಾರೆ. ರಮೇಶ್ ಅವ್ರು ಫುಲ್ಲು ಪ್ಯಾಕ್ಡು. ನಮಗೆ ಕ್ಯಾಬ್ ಇಲ್ಲ, ಏನಿಲ್ಲ. ಕ್ಯಾಬ್ ಬೇರೆ ತೊಗೊಬೇಕು. ಹೋಗ್ತಾರನ್ನ ಮತ್ತೆ ಸಿಗ್ತೀನಿ. ಹಾಯ್ ಗಾಯ್ಸ್, ಈಗ ಮಿಲಿಟ್ರಿ ಕ್ಯಾಂಪಿಗೆ ಬಂದಿದ್ದೀನಿ. ಅವ್ರಿನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ಕಾಯ್ತಿದ್ದೀನಿ. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಮತ್ತೆ ಇಲ್ಲಿಂದ ಹೊರಟ ಮೇಲೆ ಸ್ಟಾರ್ಟ್ ಮಾಡಿ. ಹಾಯ್ ಗಾಯ್ಸ್, ಈಗ ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಿದ್ದಾರೆ. ನಾನು ಚೇತು ಹೋಗ್ತಿದ್ದೀವಿ. ಸುಜಲ್ಲು ಮತ್ತು ರಮೇಶ ಮುಂದೆ ಇದ್ದಾರೆ. ಇಲ್ಲಿ ಯಾರೋ ಒಬ್ಬರು ರಾಮು ಅಂತಿದ್ದಾರೆ, ತೋರಿಸ್ಬೋದು. ಇವರು ರಾಮು ಅಂತ ನಮ್ಮ ಮನೆಯಲ್ಲಿ ತುಂಬ ಬೇಕಾದವ್ರು ಇವರು. ಅಲ್ಲಿ ಮುಂದೆಗಡೆ ಸುಜಲ್ ಅವರು ಇದ್ದಾರೆ. 1 ನಿಮಿಷ ಸುಜಲ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸ್ವಲ್ಪ ಸ್ಪೀಡಾಗಿ ತೊಳಿಬೇಕು, ಮುಂದೆ ಇದ್ದಾರಲ್ಲ. ಆಗಲೇ ಸುಸ್ತಾಗ್ತಿದೆ ಗಾಯ್ಸ್, ಏನು ಮಾಡೋದು ಗೊತ್ತಾಗ್ತಿಲ್ಲ. ಇನ್ನೂ 95 ಕಿಲೋಮೀಟರ್ ಹೋಗಬೇಕು. ಇವರೇ ನಮ್ಮ ಸುಜಲ್ ಅವರು. ಇವರು ತುಂಬ ದೊಡ್ಡ ಕ್ರಿಕೆಟರು. ಫ್ಯೂಚರಲ್ಲಿ ವಿರಾಟ್ ಕೊಹ್ಲಿ ಥರ ಆಗಬೇಕು ಅಂದ್ಕೊಂಡಿದ್ದಾರೆ, ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವರು ಚೇತನ್ ಅಂತ. ಇವರು ಯಾವ ಕಾಲದಿಂದ ಇದ್ದಾರೆ ಅಂದರೆ, ಇವರು ಡೈನೋಸರ್ದು ಮಾಂಸ ತಿಂದಿದ್ದಾರೆ. ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಇವರಿಗೆ. ಮತ್ತು ಸ್ವಲ್ಪ ಬೆಳಕಾದ್ಮೇಲೆ ಸಿಗೋಣ. ಹಾಯ್ ಗಾಯ್ಸ್, ಈಗ 10 ಕಿಲೋಮೀಟ್ರೇನೋ ಬಂದಿದ್ದೀವಿ. ಈಗ ಇಲ್ಲಿ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡು ಈಗ ನೆಕ್ಸ್ಟು BRP ಸಿಗುತ್ತೆ. ಇಲ್ಲಿ ನಮ್ಮ ಸುಜಲ್ ಅವರು ಸುಜಲ್ ಅವರು ಶೂ ಹಾಕ್ಕೊತಿದ್ದಾರೆ, ನೋಡ್ಬೋದು. ಈ ಕಡೆ ನಮ್ಮ ಚೇತನ್ ಅವರು ತಮ್ಮ ಜಾಕೆಟ್ನ ಸೀಟಿಗೆ ಕಟ್ಕೊತಿದ್ದಾರೆ, ಯಾಕಂದರೆ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಆದ್ದರಿಂದ ಸೀಟಿಗೆ ಕಟ್ಕೊತಿದ್ದಾರೆ. ಈ ಕಡೆ ನಮ್ಮ ರಮೇಶ ಅವರು ಈಗ ಸಾಂಗ್ ಹಾಕ್ಲಿದ್ದಾರೆ. ಇನ್ನೇ ನೆಕ್ಸ್ಟ್ ಸಾಂಗ್ ಹಾಕ್ತಾರೆ. ಈ ರೋಡ್ ಈಗ 10 ಕಿಲೋಮೀಟ್ರನ್ನ ಬಂದಿದ್ದೀವಿ, ಅದಕ್ಕೋಸ್ಕರ ರೆಸ್ಟಿಗೆ ಅಂತ ಸೈಡ್ಗೆ ಹಾಕಿದ್ದೀವಿ. ನಮ್ಮ ರಮೇಶ್ ಅವರು ನಿನ್ನೆ RCB ಗೆದ್ದಿರೋ ಖುಷಿಗೆ ಬ್ಯಾಟಿಂಗ್ ಆಡ್ತಿದ್ದಾರೆ. ಮತ್ತು ನೆಕ್ಸ್ಟ್ 10 ಕಿಲೋಮೀಟ್ರಿಗೆ ಸಿಗೋಣ. ನಮ್ಮ ಚೇತವ್ರದ್ದು ಇನ್ನೇನು ಕಟ್ಟೋದು ಮುಗೀತು. ಆ ದಾರನ ಸ್ವಲ್ಪ ಸರಿ ಮಾಡ್ಕೋಬೇಕಾಗಿ ವಿನಂತಿ. ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋದರೆ ಈ ಮೆಥಡನ್ನು ಟ್ರೈ ಮಾಡಿರಿ. ನಮ್ಮ ಚೇತನ್ ಅವ್ರದ್ದು ಇದೆಲ್ಲ. ನಮ್ಮ ಸುಜಲ್ ಅವ್ರಂತರೂ ರೋಡಲ್ಲಿ ಹೆಂಗೆ ಬೇಕು ಹಂಗೆ ಕೂರ್ತಾರೆ ನೋಡ್ರಿ. ಅಲ್ಲಿ ಯಾವ ನುಗ್ದಿರ್ತಾನೆ, ಎಷ್ಟು ನಾಯಿಗಳು ಕಕ್ಕ ಮಾಡಿರ್ತವೆ ಆ ಜಾಗದಲ್ಲಿ. ಎಲ್ಲೆಲ್ಲಿ ಬೇಕಲ್ಲ ಹಂಗಂಗೆ ಕೂರ್ತಾರೆ. ಈ ಶೂನ ಅವರು ತೊಗೊತಿರ್ಲಿಲ್ಲ. ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ, ಅವ್ರ ಶೂನ ಅವ್ರ ಬಸ್ಸಲ್ಲಿ ಕಳ್ಕೊಂಡಿದ್ದ ಕಾರಣ 800 ರೂಪಾಯಿ ಕೊಟ್ಬಿಟ್ಟು ಈ ಶೂನ ಆನ್ಲೈನಲ್ಲಿ ತರಿಸಿದ್ದಾರೆ. ಆದರೆ ಈ ಶೂ ಆಗಲೇ ಸತ್ತೋಗ್ಬಿಟ್ಟಿದೆ. ಇಲ್ಲಿ ಒಂದು ಕಡೆ ಕಿತ್ತೋಗಿತ್ತು, ಮೊನ್ನೆ ತಾನೇ ತೋರಿಸಿದ್ದ. ಈಗ ಯಾಕೆ ಅಲ್ಲಿ ನೋಡಿ, ಆಗಲೇ ಕಿತ್ತೋಗ್ಬಿಟ್ಟಿದೆ. ಯಾವುದೋ ಮೀಶೋದ ಎಲ್ಲ ತರಿಸ್ಬಿಡ್ತಾರೆ ನೋಡಿ. ಹಿಂಕೇಟ ಕಿತ್ತೋಗ್ಬಿಟ್ಟಿದೆ. ಈಗ ಅದೇ ಶೂನ ಹಾಕ್ಕೊಂಡು ಈಗ ಹೋಗೋಣ ಅಂತಿದ್ದೀವಿ. ಮತ್ತು ನೆಕ್ಸ್ಟ್ 10 ಕಿಲೋಮೀಟ್ರಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀವಿ. ಗಾಯ್ಸಿ, ನನ್ನ ಮಕ್ಳಿಗೆ ಮಾಡೋ ಕೆಲಸ ಇಲ್ದಲೆ 10 ಕಿಲೋಮೀಟ್ರಿಗೆ ಪುಷಪ್ ಹೊಡೆಯೋಣ ಅಂತ ಈ ರೋಡಲ್ಲಿ ಹೆಂಗೆ ಬೇಕು ಹಂಗಂಗೆ ಮಾಡ್ತಿದ್ದಾರೆ. ನಾವು ಈ ಥರ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು. ಆಮೇಲೆ ಶೃಂಗೇರಿಗೆ ಹೋಗ್ಬೇಕಂತ ಇದ್ದೀವಿ. ಈ 3 ಜನನೂ ನನ್ನ ಮಕ್ಳು ಥರ ಆಡ್ತಿದ್ದಾರೆ. ಎಷ್ಟು ಪುಷಪ್ಸ್ ಹೊಡಿತೀರ? 10 ಆಯಿತು, ಹೊಡೆದ್ರು. ನೆಕ್ಸ್ಟು ಈಗ ಸೈಕಲ್ ತೊಗೊತಿದ್ದಾರೆ. ರಮೇಶ್ ಅವರು ಯಾವುದೋ ಕಿತ್ತೋಗಿರೋ ಬೇರೆ ಭಾಷೆ ಸಾಂಗ್ ಹಾಕಿದ್ದಾರೆ. ದಯಮಾಡಿ ಕನ್ನಡ ಸಾಂಗ್ ಹಾಕ್ಬೇಕಾಗಿ ವಿನಂತಿ. ನೋಡಿ, ನಮ್ಮ ರಮೇಶ್ ಅವರು ಫುಲ್ಲು ಜೋಶಲ್ಲಿದ್ದಾರೆ. ಈ ಜೋಶ್ ಕೊನೆ ತನಕ ಇರುತ್ತಾ ಅಂತ ಕಾದು ನೋಡೋಣ. ಮತ್ತೆ ಮುಂದಿನ 10 ಕಿಲೋಮೀಟ್ರಲ್ಲಿ ಸಿಗೋಣ. ನಮ್ಮ ಅಣ್ಣವರು ಜಂಕ್ಷನ್ನಿಂದ ದುಬೈಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ಅಣ್ಣ ಒಂದು ನಮಸ್ತೆ ಹೇಳ್ರಿ. ಹಿಂಗನ್ರಿ ನಮಸ್ತೆ ಅಣ್ಣ. ಗನ್ನು ಇನ್ನ ನಿಮ್ಮ ಹೆಸರಣ್ಣ?
ಅಣ್ಣಪ್ಪ ಅಂತ ಇವರು ನೋಡ್ಕೊಳ್ಳಿ. ನೋಡಿ 80 ವಯಸ್ಸಾದ್ರೂ ಆ ಚೀಲ ಎತ್ಕೊಂಡು ಹೆಚ್ಚು ಕಮ್ಮಿ ನೋಡ್ರಿ ಅಲ್ಲಿ ಅಷ್ಟು ದೂರ ಇದೆ. ಅಷ್ಟು ದೂರ ಅಲ್ಲ, ಅಷ್ಟು ದೂರ ನಮ್ಮ ಕೈಯಲ್ಲೇ ನಡೆಯಕ್ಕಾಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂಕಲ್ ಅಲ್ಲ ತಾತ ನೋಡ್ರಿ ಇನ್ನ ಮುಂದೆ ಹೋಗ್ತಾರೆ. ಮುತ್ತಿನ ಕೊಪ್ಪಗೆ ಬಂದಿದ್ದೀವಿ. ಮುತ್ತಿನ ಕೊಪ್ಪಗೆ ಬಂದು ತಿಂಡಿ ತಿಂದ್ವಿ. ಈ ಹೋಟೆಲ್ ವಸಂತ ವಿಹಾರ ಅಂತ ಹೋಟೆಲ್ ಹೆಸರು. ಅಲ್ಲಿ ತಿನ್ನಿ ಚೆನ್ನಾಗಿದೆ. ಓಕೆ 10ಗೆ ಒಂದು 7, 8, 9 ಆರಾಮಾಗಿ ಕೊಡ್ಬೋದು. ಇವಾಗ ನೆಕ್ಸ್ಟು ತಿಂಡಿ ತಿಂದಿದ್ದೀವಿ, ಮತ್ತೆ ಹೊರಡಬೇಕು. ಮತ್ತೆ ಹೊರಟ ಮೇಲೆ ಏನಾದರೂ ಕಂಟೆಂಟ್ ಸಿಕ್ಕರೆ ಮತ್ತೆ ಸಿಗ್ತೀವಿ. ಒಂದು 40 ಕಿಲೋಮೀಟ್ರನೋ ಬಂದಿದ್ದೀವಿ, ಇನ್ನೂ ಒಂದು 60 ಕಿಲೋಮೀಟ್ರ್ ಇದೆ. ಈ ಕಡೆ ಸುಜಲ್ ಮತ್ತು ರಮೇಶ ಅಲ್ಲಿ ಯಾವುದೋ ಹೂ ತರೋಣ ಅಂತ ಹೋಗಿದ್ದಾರೆ. ಇಲ್ಲಿ ನಮ್ಮ ಚೇತು ಅವರು ಫುಲ್ಲು ಸುಸ್ತಾಗಿ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇಲ್ಲಿರೋದೆಲ್ಲ ಮಾತಾಡ್ತಿದ್ರು, ಈಗ ಆಗ್ತಿಲ್ಲ ಅಂತ ಮಲ್ಕೊಂಬಿಟ್ಟಿದ್ದಾರೆ. ಚೇತನ್ ಅವ್ರದ್ದು ಅದೇ ಸೈಕಲಲ್ಲಿ ಫಾಲ್ಕನ್ ಅಂತ ಇದೆಯಲ್ಲ, ಭಾನು ಹತ್ರ ಬಂದಿರೋದು ಆ ಸೈಕಲ್ಲು. ನೆಕ್ಸ್ಟ್ ಈಗ ರಮೇಶ ಮತ್ತು ಸುಜಲ್ ಅವ್ರನ್ನ ತೋರಿಸ್ತೀನಿ. ಒಂದು ನಿಮಿಷ, ಇಲ್ಲಿ ಕಾರ್ ಪಾಸ್ ಆಗ್ತಿದೆ. ನನ್ನ ಸೈಕಲನ್ನು ಅಲ್ಲಿ ನಿಲ್ಸಿದ್ದೀನಿ, ನೀರು ಕುಡಿಯೋಣ ಅಂತ ಹೋಗಿದ್ದೆ. ಇಲ್ಲಿ ಸುಜಲ್ ಮತ್ತು ರಮೇಶ ಇದ್ದಾರೆ ನೋಡಿ. ಈ ಕಡೆ ರಮೇಶ, ಒಂದು ಸುಜಲ್ಲು ಯಾವುದೋ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಆ ಹೂ ಹತ್ರ ಹೋಗಿದ್ದಾರೆ. ನೋಡೋಣ, ನೆಕ್ಸ್ಟ್ ನಾನು ಅಲ್ಲಿ ಹೋದರೆ ಮತ್ತೆ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ರಮೇಶ ಅವರು ಒಂದು ಹೂವು ತಂದಿದ್ದಾರೆ, ಜೊತೆಲಿ ಯಾವುದೋ ಪೈಪ್ ಬೇರೆ ಹಿಡ್ಕೊಂಬರ್ತಿದ್ದಾರೆ. ಸುಜಲ್ ಅವ್ರು ಇನ್ನೂ ಪ್ರಯತ್ನದಲ್ಲಿದ್ದಾರೆ, ಹೂವು ತರೋ ಪ್ರಯತ್ನದಲ್ಲಿ. ನಮ್ಮ ರಮೇಶ ಅವರು ಆಗಲೇ ತಂದುಬಿಟ್ಟಿದ್ದಾರೆ ಹೂವನ. ಹೇಳ್ಬೇಕಂದ್ರೆ ತುಂಬ ಸುಸ್ತಾಗ್ತಿದೆ, ಇನ್ನು 60 ಕಿಲೋಮೀಟ್ರ್ ಹೋಗಬೇಕು. ಈ ಕಡೆ ನಮ್ಮ ಸುಜಲ್ ಅವ್ರು ಕಷ್ಟಪಡ್ತಿದ್ದಾರೆ. ನಾಡಿದ್ದು ಇದನ್ನು ಸಮಗ್ರ ಅವ್ರ ಬರ್ತಡೇ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಅದು ಬತ್ತೋಗಿಲ್ಲ ಅಂದರೆ ಅವಳು ಬರ್ತಡೇ ಕೊಡ್ತೀವಿ. ಈಗ 3ನೇ ತಾರೀಕು ನಮ್ಮ ಸಮಗ್ರ ಅವ್ರದ್ದು ಬರ್ತಡೇ ಇದೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಗೈಸ್, ಚೇತನ್ ಅವ್ರ ಕೈಯಲ್ಲಿ ಹೊಡಿಯೋಕ್ಕಾಗ್ದಿಲ್ಲ, ಅಪ್ಪೆಲ್ಲ ತಳ್ಕೊಂಬಂದ್ಬಿಟ್ಟು ಇವಾಗ ಡೌನ್ ಅಂದ್ಬಿಟ್ಟು ತುಳ್ಕೊಂಡು ಬರ್ತೀಯಾನೆ. ಇಲ್ಲಿ ಹೊರಟ್ರು, ನಾನು ಹೊರಡ್ತೀನಿ. ಇಲ್ಲಿ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಆ ಅಜ್ಜಿ ನಮ್ಮನ್ನು ಡೌಟಲ್ಲಿ ನೋಡ್ತಿದ್ದಾರೆ, ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ. ನಾವು ಭದ್ರಾವತಿಯಿಂದ ಬಂದಿದ್ದೀವಿ ಅಂದರೆ ನಮ್ಮದೇ ಇಲ್ಲ. ಈಗ ನೆಕ್ಸ್ಟು ಸುಜಲ್ ಹತ್ರ ಹೋಗ್ತೀನಿ, ಮತ್ತೆ ಏನಾದರೂ ಕಂಟೆಂಟ್ ಸಿಕ್ಕಾಗ ಸಿಗೋಣ. ಫ್ರೆಂಡ್ಸ್, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಒಂದು 40 ಕಿಲೋಮೀಟ್ರ್ ಬಂದಿರ್ಬೋದೇನೋ. ಎಷ್ಟೋ ಬಂದಿದ್ದೀವಿ. ಇಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ ಹತ್ರ ಕಟ್ಟೆ ಥರ ಇತ್ತು, ಆ ಕಟ್ಟೆ ಹತ್ರ ಬ್ಯಾಗ್ ಹಿಂದೆಗಡೆ ತಲೆಗೆ ಹಿಡ್ಕೊಂಡು ನಾನು ಮಲಗಿದ್ದೀನಿ. ಅಲ್ಲಿ ಚೇತು ಕೂಡ ಇಲ್ಲಿ ಮಲಗಿದ್ದಾನೆ. ಆ ಕಡೆ ರಮೇಶನ್ ಚೈನ್ ಬಿಚ್ಚೋಗ್ಬಿಟ್ಟಿದೆ, ಹಂಗಾಗಿ ಅವ್ರಿನ್ನ ಹಿಂದೆ ಇದ್ದಾರೆ. ಅಯ್ಯೋ, ನನ್ನ ಬ್ಯಾಗ್ ಬಿದ್ದುಬಿಡ್ತು. ಅಲ್ಲಿ ರಮೇಶನ್ ಚೈನ್ ಬಿಚ್ಚೋಗಿತ್ತು, ಬರ್ತಾ ಇದ್ದಾರೆ. ಈಗ ನೆಕ್ಸ್ಟು ಸುಜಲ್ ಬಂದ. ಇಲ್ಲಿ ಚೇತು ಹಾಯ್ಕೊಂಡು ತಿನ್ನೋ ಥರ ಸತ್ತೋಗಿದ್ದಾನೆ. ಹಾಫ್ ಸ್ಲೀವ್ಲೆಸ್ ಬೇರೆ ಹಾಕೋ ಬಂದಿದ್ದಾನೆ. ಮತ್ತೆ ನೆಕ್ಸ್ಟ್ ಸಿಗೋಣ. ಗ್ಲೂಕೋಸ್ ತಿಂದು ಸಾಯ್ತಿದ್ದಾನೆ, ಆಗ್ತಿಲ್ಲ ಚೇತು ಕೈಯಲ್ಲಿ ಆಗ್ತಿಲ್ಲ. ಏನಾಯ್ತು ಫ್ರೆಂಡ್ಸ್? ಚೇತು ಕೈಯಲ್ಲಿ ಆಗ್ತಿಲ್ಲ, ಗ್ಲೂಕೋಸ್ ತಿಂದು ನೀರು ಕುಡಿತೀವನೀಗ. ನೆಕ್ಸ್ಟು ಏನು ತುಳಿತಾನೆ ನೋಡೋಣ. ನಮ್ಮ ರಮೇಶ ಮಾವಿನ ಹಣ್ಣು ಹೊಡಿತವನೆ. ಯಾರು ಹೆಂಗೆ ಮೆಟ್ನಾಗ ಹೊಡಿತಾರೋ ಗೊತ್ತಿಲ್ಲ, ಬೇಡ ಅಂದರೂ ಕೇಳ್ತಿಲ್ಲ ಅವನು. ನೋಡ್ರಿ ಹೊಡಿತಾನೆ, ಹೊಡೆದ ಬಿದ್ವು. ಅಯ್ಯಯ್ಯೋ, ಬರೀ ಎಲೆ ಬಿದ್ವು. ಫ್ರೆಂಡ್ಸ್, ಮಾವಿನಕಾಯಿನ ಹೊಡೆದು ತಂದಿದ್ದೀವಿ. ಈಗ ಮಾವಿನ ಹಣ್ಣು ಕಾಯಿ ಎರಡು ಮಿಕ್ಸು. ನಮ್ಮ ರಮೇಶನೇ ಹೊಡೆದು ತಂದಿದ್ದು. ಈಗ ಕ್ಯಾಟ್ರಿಂಗ್ ಚಾಕುದಲ್ಲಿ ಕುಯ್ತವನೆ. ಇದೇ ನಂದೇ ಚಾಕು ಇದು. ಸುಜಲ್ ದಾಪ್ಕೊಂಡು ಹೋಗಿದ್ದ, ಇವಾಗ ವಾಪಸ್ ತಂದಿದ್ದಾನೆ. ಆದರೆ ಪಾಪ ರಮೇಶಂಗೆ ಕುಯ್ಯೋಕೆ ಆಗ್ತಿಲ್ಲ, ಅದು ಮಂಡಾಗ್ಬಿಟ್ಟಿದೆ ಚಾಕು. ಈಗ ಇದೆಲ್ಲ ಕುಯ್ತಾ ಇದ್ದೀವಿ. ಈಗ 50 ಕಿಲೋಮೀಟ್ರ್ ಬಂದು ಸತ್ತೋಗ್ಬಿಟ್ಟಿದೆ ಬಾಡಿ. ಈಗ ನೆಕ್ಸ್ಟು ನೋಡೋಣ. ಕೂತಂಗೆ ಕೂತು ಫೋನ್ ಮೇಲೆ ಫೋನ್ ಇನ್ಸ್ಟಾಗ್ರಾಮ್ ನೋಡಿ ಸಾಯ್ತಿದ್ದಾರೆ. ಇವನು ಅಷ್ಟೇ. ಇಲ್ಲಿ ಇವನು ಕೂಡ ಇಷ್ಟೊತ್ತು ಫೋನ್ ನೋಡ್ತಿದ್ದ. ಈಗ ಎದ್ದು ಬಂದ್ಬಿಟ್ಟು ಸೈಕಲ್ ಹಿಡ್ಕೊಂಡು ಕೂತಿಯಾನೆ. ಇವನ ಕೈಯಲ್ಲಿ ಆಗ್ತಾನೆ ಇಲ್ಲ. ಇವನಿಗೋಸ್ಕರನೇ ಒಂದು 10 ಸ್ಟಾಪ್ ಕೊಟ್ಟಾಯ್ತು ಆಲ್ರೆಡಿ. ಇವನಿಗಂತಾನೆ ಆಗಲೇ 10 ಸ್ಟಾಪ್ ಕೊಟ್ಟಾಯ್ತು. ನೋಡ್ರಿ ಹೆಂಗೆ ಕೂತಿದ್ದಾರೆ. ಇವ್ನು ಬರೀ ಫೋನ್ ನೋಡ್ಕೊಂಡು ಸಾಯ್ತಿದ್ದಾರೆ ಜನ. ನೋಡ್ರಿ ಇಲ್ಲಿ ಇನ್ನೇನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋತ್ತಿಗೆ ಅಲ್ಲೇ ಹೋಗೋಣ. ಹಿಂಗಿದೆ ನೋಡ್ರಿ ಗೈಸ್. ಇಂಥವ್ರ ಜೊತೆ ಎಲ್ಲ ಬರೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಿಗೋಣ. ಇವ್ನು ನೋಡಿದ್ರೆ ಆ ಬ್ಲಾಸ್ಟ್ ಆಗಿರೋ ವೀಡಿಯೋ ಕಳ್ಸ ನಮ್ಮ ಹುಡುಗಿ ಕಳಿಸ್ಬೇಕು ಅಂತಾನೆ. ಇವನೆಂತವನಿರ್ಬೇಕು. ಗೈಸ್, ಮತ್ತೆ ಸಿಗ್ತೀವಿ. ಹೋಗ್ತಾ ಇದ್ದೀವಿ, ಸ್ವಲ್ಪ ಡೌನ್ ಸಿಕ್ತು.
ಚೇತು ಪಾಪ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದ್ದಾನೆ, ಹಿಂದೆ ಬರ್ತಿದ್ದಾನೆ. ನಮಗೂ ಆಗ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆದರೂ ನಾವು ಸಾಂಗಿಂಗ್ ಹಾಕೊಂಡು ಹೋಗ್ತಾ ಇದ್ದೀವಿ. ರಮೇಶ ಮುಂದೆ ಇದ್ದಾನೆ. ಆಗಲೇ ಎಷ್ಟೋ ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ, ಎಷ್ಟೋ ಬಂದಿದ್ದೀವಿ. ಇನ್ನೂ ಮುಂದೆ ಹೋಗ್ತೀವಿ. ನೆಕ್ಸ್ಟು ಮುಂದೆ ಹೋದ್ಮೇಲೆ ಸಿಗೋಣ. ಫ್ರೆಂಡ್ಸ್ ಇಲ್ಲೆಲ್ಲ ನಿಲ್ಸಿದ್ದಾರೆ. ನನಗೂ ಸುಸ್ತಾಗಿತ್ತು. ಅವರೇನೋ ಅಲ್ಲಿ ಮಾವಿನಕಾಯಿ ಏನೋ ಕೀಳಕ್ಕಂತ ನಿಂತ್ಕೊಂಡ್ರು. ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇದು ಯಾವುದೋ ಎಲೆ ಹಾಸ್ಕೊಂಡು ಕೂತಿದ್ದೀನಿ, ಅದ್ರದ್ದು ಎಲೆ ಹಾಸ್ಕೊಂಡು ಕೂತಿದ್ದೀನಿ. ಈಗ ಅವ್ರು ಬರೋಗಂಟ ವೆಯ್ಟ್ ಮಾಡಿ ನೆಕ್ಸ್ಟು ಮತ್ತೆ ತುಳಿಬೇಕೀಗ. ಈಗ ಇನ್ನೂ ಒಂದು 40 ಕಿಲೋಮೀಟ್ರ್ ಇರ್ಬೋದೇನೋ. ಮತ್ತೆ ಸಿಗೋಣ. ಫ್ರೆಂಡ್ಸ್ ಇವಾಗ ತಾನೇ ಒಂದು ಹಲಸಿನ ಹಣ್ಣು ಕತ್ಕೊಂಡು, ಹಲಸಿನ ಹಣ್ಣು ಫುಲ್ ಹಣ್ಣಾಗ್ಬಿಟ್ಟಿದೆ. ಈ ನನ್ನ ಮಕ್ಕಳು ಕೀಳೋದು ಕಿತ್ಬಿಟ್ಟಿದ್ದಾರೆ. ಎತ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ಈಗ ಹಣ್ಣನ್ನು ಎಲ್ಲಾದರೂ ತಗೊಂಡೋಗಿ ಕುಯ್ಬೇಕು. ಮತ್ತೆ ಸಿಗೋಣ. ಫ್ರೆಂಡ್ಸ್ ರಮೇಶ ಈಗ ಕೊಬ್ಬರಿ ಎಣ್ಣೆ ತರಕ್ಕಂತ ರಮೇಶ ಹೋಗಿದ್ದಾನೆ. ಅವನಿಗೋಸ್ಕರ ಕಾಯ್ತಿದ್ದೀವಿ. ಇಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ಹಲಸಿನ ಹಣ್ಣು ಕಿತ್ಕೊಂಡು ಬಂದಿದ್ದೀವಿ. ಅದು ಕೆಟ್ಟಾಯ್ತು ಏನಾಗಾಯ್ತು ಅದನ್ನೂ ಗೊತ್ತಿಲ್ಲ. ಈಗ ರಮೇಶ ಎಣ್ಣೆ ತರಕ್ಕೋಸ್ಕರ ಕಾಯ್ತಿದ್ದೀವಿ. ನೋಡಿ 3 ಜನ ಇದ್ದೀವಿ. 3 ಜನ ಅವ್ನು ಕಿತ್ಕೊಂಡು ಬಂದಿದ್ದೀವಿ. ಅಲ್ಲಿ ಏನೊಂದು 100 ಮೀಟ್ರ್ ದೂರ ಬಂದಿರ್ಬೋದು ಕಿತ್ಕೊಂಡು. ಹೊಡೆದ್ರೆ ಹೇಳೋಕ್ಕಾಗಲ್ಲ. ಅವ್ರು ಬಂದು ಅಲ್ಲೆಲ್ಲ ಬಂದ, ರಮೇಶ ಬಂದ, ಎಣ್ಣೆ ತಗೊಂಡು ಬಂದ. ಈಗ ಕುಯ್ತೀವಿ. ಮತ್ತೆ ಕುಯ್ಬೇಕಾದ್ರೆ ಸಿಗೋಣ. ಈಗ ಹೇಳಿ ಬರ ಕೇಳಿ ಹತ್ರಕ್ಕೆ ಹೋಗು. ಇಲ್ಲ ಝೂಮ್ ಹಾಕು. ಸುಜಾಲ್ ನಿನ್ಗೆ ಹೇಳಿದ್ದು ಹೆಂಗ್ ಕೊಯ್ಬೇಕು ಗೊತ್ತದ ನೀವು? ಫುಲ್ ಹಣ್ಣಾಗಿದೆ ಫ್ರೆಂಡ್ಸ್. ಎಣ್ಣೆ ಹಚ್ಕೊಂಡ ಕೈಗೆಲ್ಲ ಹಚ್ಕೊಬೇಕು. ಕೈಗೆ ಹಚ್ಕೊಳ್ಳಿ ಎಣ್ಣೆ. ಕೈಗೆ ಹಚ್ಕೊಳ್ಳೋದು ಫಸ್ಟು. ಚೇತು ಈ ಕಡೆ ಪೀಸ್ ಬಿಟ್ಬಿಡ್ರಿ ನೋಡೋಣ. ಆಮೇಲೆ ಬೇಕಾದ್ರೆ ಕವರ್ ಹಿಂಗೆ ಹಾಕಿ ಅಲ್ಲ. 3 ಜನ. ರಮೇಶ ಹರ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾನೆ. ಇವರು ನಮ್ಮ ಚೇತು ಜಸ್ಟ್ ಇವಾಗ ಬಂದರು. ನಾವು ಒಂದು 5 ನಿಮಿಷ ಬೇಗ ಬಂದಿದ್ವಿ ಅಷ್ಟೇ. ಈಗ ನೆಕ್ಸ್ಟು ಇನ್ನು ಶೃಂಗೇರಿಗೆ ಇನ್ನೂ ತುಂಬ 1-2 ಕಿಲೋಮೀಟ್ರ್ ಏನೋ ಇರ್ಬೋದೇನೋ. ಅಲ್ಲಿ ನೋಡ್ದಂಗೆ ಬರೀ 2 ಕಿಲೋಮೀಟ್ರ್ ತೋರಿಸ್ತು. ತುಂಬ ಮಳೆ ಬಂತು ಅಂದ್ಬಿಟ್ಟು ಶೂ ಬಿಚ್ಬಿಟ್ಟು ಬರೀ ಕಾಲಲ್ಲಿ ಹೊಡ್ಕೊಂಬಂದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಚಪ್ಪಲಿ ತಂದಿದ್ರು, ನಾನು ಒಬ್ಬ ಮಾತ್ರ ಚಪ್ಪಲಿ ತಂದಿರಲಿಲ್ಲ. ಈಗ ಮಳೆ ಬರ್ತಾ ಇದೆ. ಈಗ ಈ ಮಳೆಯಲ್ಲಿ ನಮ್ಮ ಚೇತು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಮತ್ತು ಅಲ್ಲಿ ರೂಮ್ಸು ಎಲ್ಲ ಹೆಂಗಿದೆ ಏನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ಹಾಯ್ ಗೈಸ್, ಇನ್ನೇನು ನಾವು ಶೃಂಗೇರಿಗೆ ಬಂದಿದ್ದೀವಿ. ನಿನ್ನೆ 100 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು. ಇದೇ ಶೃಂಗೇರಿ ದೇವಸ್ಥಾನ. ಇದು ಶಿವನ ದೇವಸ್ಥಾನ. ಒಳಗಡೆ ಶಿವಂದು ಮೂರ್ತಿ ಇದೆ, ನೋಡ್ಬೋದು ನೀವು ಗೋಪುರ ಎಷ್ಟು ದೊಡ್ಡದಿದೆ ಅಂತ. ಆಮೇಲೆ ನೆಕ್ಸ್ಟು ಇಲ್ಲಿ ಅದೇ ಎಂಟ್ರೆನ್ಸು, ಇದು ಕಾಣಿಸ್ತಿದೆಯಲ್ಲ ಅದೇ ಎಂಟ್ರೆನ್ಸು. ಆ ಕಡೆ ಅಲ್ಲಿ ಹೊರಗಡೆ ಹೋದರೆ ಅಲ್ಲಿ ಪ್ರಸಾದ ಸಿಗುತ್ತೆ. ನಿನ್ನೆ ಇಲ್ಲೇ ಸ್ಟೇ ಆಗಿದ್ವಿ. ಇಲ್ಲಿ ಒಂದು ಫ್ರೀಯಾಗಿ ಹಾಲು ಕೊಡ್ತಾರೆ, ಅಲ್ಲೇ ಸ್ಟೇ ಆಗಿದ್ವಿ. ಇಲ್ಲಿ ನೋಡ್ಬೋದು ನೀವು, ಇದು ಗೋಪುರ. ಇಲ್ಲಿ ಒಳಗಡೆ ಹೋಗಿದ್ವಿ, ಒಳಗಡೆ ಫೋಟೋ ತೆಗಿಯೋಂಗಿಲ್ಲ, ಅದಕ್ಕೋಸ್ಕರ ಅಲ್ಲೇನೂ ತೆಗ್ದಿಲ್ಲ. ಮತ್ತು ನಾಳೆ ನಮ್ಮದು ಸಮಗ್ರ ಅವ್ರದ್ದು ಬರ್ತಡೇ ಇರೋದ್ರಿಂದ ನಾವು ಇಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವ್ರು ನಮ್ಮ ರಮೇಶ್ ಅವರು ಐಸ್ಥೆಟಿಕ್ ಫೋಟೋ ತೆಗೊತಿದ್ದಾರೆ ನಮ್ಮ ರಮೇಶ್ ಅವರು. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಅದೇ ಹೊಳೆ. ಅಲ್ಲಿ ಮರ ಗಿಡ ಎಲ್ಲ ಇದಾವಲ್ಲ, ಅಲ್ಲಿ ಕೆಳಗೆ ಹೋದರೆ ಹೊಳೆ ಸಿಗುತ್ತೆ. ಹೊಳೆಗೆ ಆ ಕಡೆಯಿಂದ ಹೋಗಬೇಕು. ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋದಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ಮತ್ತೆ ಸಿಗೋಣ. ಫ್ರೆಂಡ್ಸ್ ಈಗ ಹೊಳೆಯಲ್ಲಿ ಮೀನು ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಒಳ್ಳೊಳ್ಳೆ ದಪ್ಪ ಮೀನುಗಳಿದ್ದಾವೆ. ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡೋಕ್ಕೆ ಬಿಡಲ್ಲ. ನಾವು ಬಿಸ್ಕೆಟ್ ಎಲ್ಲ ತಂದಿಲ್ಲ. ಈಗ ಬೇರೆಯವ್ರು ಹಾಕ್ತಾರೆ, ನೋಡ್ಕೊಂಬಿಡಿ. ಬೇರೆಯವ್ರ ಬಿಸ್ಕೆಟ್ ಈಗ ನೋಡಿ ಈ ಮೀನುಗಳವೆ. ಫೋಕಸ್ ಆಗ್ತಿಲ್ಲ ಫ್ರೆಂಡ್ಸ್. ನೋಡ್ರಿ ಇನ್ನೊಂದು ಬಂತು. ಬ್ಯಾಗ್ ನಾ ಬಸ್ಸಲ್ಲೇ ಮರ್ತು ಬಂದುಬಿಟ್ಟಿದ್ದೆ. ಇವಾಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಆಫೀಸ್ ಹತ್ರ ಅಲ್ಲೆಲ್ಲ ನಿಲ್ಲಿಸ್ತಾರೆ. ಅಲ್ಲಿಂದ ಬ್ಯಾಗ್ ಎತ್ಕೊಂಡು ಈಗ ವಾಪಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ MRS ಗೈಸ್ ಒಬ್ರು ಅಂಕಲ್ ಡ್ರಾಪ್ ಕೊಟ್ಟರು ಬಸ್ ಸ್ಟ್ಯಾಂಡ್ ತನಕ. ಆಮೇಲೆ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದು ಈಗ ಇರ್ತೀನಿ ನೋಡಿ ಆದರೆ ಬಾ ಅಂತ ಅಂದರು. ಹಿಂಗಾಗಿ ವಾಪಸ್ ಬಂದೆ. ಮತ್ತೆ ಅವರೇ ಸಿಕ್ಕಿದ್ರು. ಈಗ ಅವರೇ ಮತ್ತೆ ವಾಪಸ್ MRS ಡ್ರಾಪ್ ಆಗ್ತಿದ್ದಾರೆ. ಮತ್ತೆ ಸಿಗ್ತೀನಿ ಗೈಸ್. ಇನ್ನೇನು ಈಗ ಬ್ಯಾಗ್ ಸಿಕ್ತು, ತಗೊಂಡು ಶಿವಮೊಗ್ಗದಿಂದ ಭದ್ರಾವತಿಗೆ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೀವಿ.
ಮಲ್ನಾಡ್ ಆಸ್ಪತ್ರೆ ಹತ್ರ ಇದ್ದೀವಿ. ಇವಾಗ ಮಲ್ನಾಡ್ ಆಸ್ಪತ್ರೆ ಹತ್ರ ಇದ್ದೀವಿ. ಆಗಲೇ ತುಂಬ ಸುಸ್ತಾಗಿದೆ, ಆದರೂ ತುಳಿತಿದ್ದೀವಿ. ಈಗೇನು ಅನಿಸ್ತಿಲ್ಲ, ಬೆಳಗ್ಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಮತ್ತೆ ಭದ್ರಾವತಿಗೆ ಹೋದ್ಮೇಲೆ ಸಿಗೋಣ ಫ್ರೆಂಡ್ಸ್. ಈಗ ಶಿವಮೊಗ್ಗದಿಂದ ಬಂದಿದ್ದೀವಿ. ಇನ್ನೇನು ಭದ್ರಾವತಿಗೆ ಇನ್ನೊಂದು 3-4 ಕಿಲೋಮೀಟ್ರ್ ಇರ್ಬೋದು. ಈ ಕಡೆ ಹೋದರೆ ಬಾರಂದೂರು, ಈ ಕಡೆ ಹೋದರೆ ಭದ್ರಾವತಿ. ಇಲ್ಲಿಗೆ ನಮ್ಮ ಶೃಂಗೇರಿದು ಜರ್ನಿ ಮುಗ್ದಿದೆ. ಸೈಕಲ್ನ ಬಸ್ಸಲ್ಲಿ ಹಾಕೊಂಬಂದ್ವಿ ಬರ್ತಾ. ಅವರು ಶಿವಮೊಗ್ಗದವರೆಗೂ ಬಿಟ್ಟರು, ಭದ್ರಾವತಿಗೆ ಡೈರೆಕ್ಟ್ ಬಸ್ ಇಲ್ಲ. ಶಿವಮೊಗ್ಗದಿಂದ ಮತ್ತೆ ತುಳ್ಕೊಂಬಂದ್ವಿ. ಹೋಗ್ತಾ ದಾರಿಲಿ ಮಾವಿನ ಹಣ್ಣು ತಿಂದ್ವಿ, ಆಮೇಲೆ ಹಲಸಿನ ಹಣ್ಣು ತಿಂದ್ವಿ. ಹಲಸಿನ ಹಣ್ಣು ಕುಯ್ದು ಅದೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡ್ತು. ನೀವು ಈ ಥರ ಟ್ರೈ ಮಾಡಿರಿ. ಮತ್ತು ನೆಕ್ಸ್ಟು ನಾವು ಯಾವ್ದಾದ್ರು ಎಲ್ಲಿಗಾದ್ರೂ ಹೋದಾಗ ಮತ್ತೆ ಸಿಗೋಣ. ಬಾಯ್.